ಪರ್ಸನಲ್ ಸ್ಪೇಸ್ ಮಧ್ಯೆ ಒಂದು ಲೈನ್ ಇದೆ, ಆ ಲೈನ್ ನ ಯಾವತ್ತೂ ಕ್ರಾಸ್ ಮಾಡಬಾರ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ, ನೋಡ್ಕೊಂಡು ಬರೋಣ ಬನ್ನಿ. ಸೊ ಪ್ರೊಮೋ ಹೇಗಿತ್ತು ನೋಡಿದ್ರಾ? ಸೊ ಈ ವಾರದ ಕಳಪೆ ಗಿಲ್ಲಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಕೊಡಬೇಕಾದ್ರೆ, ಉತ್ತಮ ಕೊಡಬೇಕಾದ್ರೆ, ನಾಮಿನೇಟ್ ಮಾಡಬೇಕಾದ್ರೆ ಸರಿಯಾದ ರೀಸನ್ ಕೊಡ್ತಾರ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಮಾರ್ನಿಂಗ್ ನಾನೊಂದು ವಿಡಿಯೋ ಮಾಡಿದೆ. ಸೊ ಅದರಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ, ರಕ್ಷಿತಾ ಅವರು ನಿರ್ಧಾರ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ವಿಚಾರದಲ್ಲೇ ನಾನು ಹೇಳಿದೆ. ಈ ಮನೆಯಲ್ಲಿ ಯಾರಿಗೂ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತ. ಯಾಕಂತಂದ್ರೆ ನೀವು ನೋಡಿರ್ಬೇಕು, ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಅವ್ರು ಕೊಡೋ ರೀಸನ್ಗಳು ವ್ಯಾಲಿಡ್ ಆಗಿದ್ರು ಅದ್ರ ತಕ್ಕಂತೆ ಉತ್ತರಗಳು ವಾಪಸ್ ಬರ್ತಾನೆ ಇಲ್ಲ ಹೇಳ್ಬೇಕಂದ್ರೆ. ಸೊ ಈ ವಾರ ನೀವೆಲ್ಲರೂ ಗಿಲ್ಲಿ ಆಟ ನೋಡಿದಾರ. ಈ ವಾರ ಆಟದಲ್ಲಿ ನಿಮಗೆ ನಿಜವಾಗ್ಲೂ ಕಳಪೆ ಅನಿಸ್ತಾ ಗಿಲ್ಲಿ ಅವ್ರದ್ದು? ಸೊ ಹಂಗೇನಾದ್ರು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಈ ವಾರ ಯಾರು ಕಳಪೆ ಆಗಬೇಕಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಸೊ ಇವಾಗ ಒಂದು ವಾರದ ಕಂಪ್ಲೀಟ್ ಆಗಿ ನೋಡ್ಕೊಂಡು, ಟಾಸ್ಕ್ ಇಂದ ಹಿಡ್ಕೊಂಡು, ಅವ್ರ ಮನೆ ಕೆಲಸಗಳಿಂದ ಹಿಡ್ಕೊಂಡು, ಅವ್ರು ಯಾರ ಜೊತೆ ಹೇಗಿದ್ದಾರೆ ಅನ್ನೋದನ್ನ ಹಿಡ್ಕೊಂಡು, ಸೊ ಇದನ್ನೆಲ್ಲ ನೋಡಿ ನಿಮ್ಗೆ ಯಾರು ಕಳಪೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೀವು ಇವಾಗ ನೋಡ್ತಿರ್ಬೋದು, ಗಿಲ್ಲಿಯವರು ಮತ್ತು ಅಶ್ವಿನಿ ಅವರು 2 ಸಲ ಕಳಪೆ ಇದನ್ನು ಹಿಡ್ಕೊಂಡ್ರೆ ಗಿಲ್ಲಿಯವ್ರದ್ದು. ಸೊ ನೋಡಿದರೆ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಚೆನ್ನಾಗಿ ಆಡ್ತಾ ಇರೋದೇ ಗಿಲ್ಲಿ. ಆಮೇಲೆ ಅಶ್ವಿನಿ ಗೌಡ ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು, ಯಾಗೋ ಈಗ ಸೈಲೆಂಟ್ ಆಗಿದ್ದಾರೆ. ಬಟ್ ಅವ್ರಿಗೇ ಜಾಸ್ತಿ ಕಳಪೆಗಳು ಬರ್ತಾ ಇದೆ ನೋಡಿದ್ರೆ ಈ ವಾರ, ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಮಾಡೋದ್ರಿಂದ ಎಷ್ಟೋ ಜನ ಸೇಫ್ ಆಗ್ತಿದ್ದಾರೆ ಇದರಿಂದ. ಸೊ ಈಗ ಬಿಗ್ ಬಾಸ್ ಮನೇಲಿ ಎಷ್ಟೋ ಜನ ಕಣ್ಣಿಗೆ ಕಾಣಿಸೋದಿಲ್ಲ, ಆಮೇಲೆ ಲೈವಲ್ಲೂ ಕೂಡ ಅವ್ರು ಕಾಣಿಸೋದೇ ಇಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿರಲ್ಲ. ಬಟ್ ಅವ್ರನ್ನ ಮಾತ್ರ ಕಳಪೆ, ನಾಮಿನೇಷನ್, ಉತ್ತಮ ಇದು ಯಾವುದು ತಗೊಳ್ಳೋದಿಲ್ಲ. ಬಟ್ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಗೇ ಎಲ್ಲ ಕೊಡ್ತಿದ್ದಾರೆ. ಅವ್ರು ಮಾಡಿರೋ ಒಂದು ಚಿಕ್ಕ ತಪ್ಪನ್ನ ಇಟ್ಕೊಂಡು ಅದನ್ನು ದೊಡ್ಡದೇನು ಅನ್ನೋ ಥರ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಒಂದು ಕಾರಣಗಳು ಕೊಡ್ತಿದ್ವಿ ಅಂತಂದರೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಅಪೋಸಿಟ್ ಅವ್ರು ನಾವೇ ತಪ್ಪು ಅಂತ ಹೇಳೋ ಥರ ಆಗಬಾರ್ದು. ಇವಾಗ ಇಲ್ಲಿ ಏನಾಗ್ತಿದೆ ಅಂದರೆ, ಇವ್ರು ಕೊಡೋ ಕಾರಣಗಳು ನಿಜ ಹೇಳ್ಬೇಕಂದ್ರೆ ನನಗೇನೋ ಸರಿ ಅನ್ನಿಸ್ತಿಲ್ಲ. ನಿಮ್ಗೆ ಹೇಗೆ ಅನಿಸ್ತಿದೆ ನೀವು ಹೇಳಿ. ಸೊ ಇಲ್ಲಿ ನೀವು ನೋಡಿದರೆ ಅಶ್ವಿನಿ ಗೌಡ ಮತ್ತು ರಘು ಅವರು ಇಬ್ಬರಿಗೂ ಕಳಪೆ ಕೊಟ್ಟಿದ್ದಾರೆ ಗಿಲ್ಲಿ ಅವ್ರಿಗೆ. ಸೊ ನೀವು ಗಿಲ್ಲಿ ರಿಯಾಕ್ಷನ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗೋದು ಇದೆ. ಬಟ್ ಯಾಕೆ ಬೇಜಾರಾಗಿದ್ದಾರೆ ಅಂತ ಹೇಳಬೇಕು ಅಂತಂದರೆ, ಅವರು ಟಾಸ್ಕಲ್ಲಿ ಸೋತಾಗ ಎಷ್ಟು ಜನ ಖುಷಿ ಪಟ್ಟರು ಅಂದರೆ, ಅವರೊಂದು ಮಾತು ಹೇಳ್ತಾರೆ, ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂತಾಗ, ನಾವಿಬ್ಬರು ಗೆಲ್ಲೋದು ಯಾರಿಗೂ ಇಷ್ಟ ಇಲ್ಲ ಅನ್ನೋ ಮಾತು ಹೇಳ್ತಾರೆ. ಸೊ ಇವಾಗ ಮತ್ತೆ ಕಳಪೆ ಕೊಟ್ಟ ತಕ್ಷಣ ಅವ್ರಿಗೆ ಬೇಜಾರಾಗೋದು ಸಹಜನೇ. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ವಿಚಾರ ನಿಮ್ಮ ಪ್ರಚಾರ ಆಗಿದೆ ಅಂತ. ಸೊ ನೀವು ವಿಚಾರಗಳನ್ನ ಅವ್ನು ಕೊಡ್ತಿದ್ದೀರಾ, ನೀವು ಯಾಕೆ ವಿಚಾರಗಳನ್ನ ಕೊಡ್ತೀರಾ? ಕೊಡಬೇಡಿ. ಸೊ ನೀವು ಹೋದ ವಾರ ನೋಡಿದ್ರೆ ಅಶ್ವಿನಿ ಗೌಡ ಅವರು ಏನು ತುಂಬ ಗಿಲ್ಲಿನ ಬಿಟ್ಕೊಡ್ಲಿಲ್ಲ ಅಲ್ವಾ? ಸೊ ಹಂಗಿದ್ದವರು ಸಡನ್ನಾಗಿ ಈ ವಾರ ಬಂದ್ಬಿಟ್ಟು ಗಿಲ್ಲಿ ಕಳಪೆ, ನನ್ನ ವಿಚಾರನ ನೀನು ತಗೊಂಡು ನೀನು ಪ್ರಚಾರ ಆಗ್ತಿದ್ಯಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಕಂಪೇರ್ ಮಾಡಿದರೆ ಗಿಲ್ಲಿ ಈ ವಾರ ಟಾಸ್ಕಲ್ಲೂ ಚೆನ್ನಾಗಿ ಆಡಿದ್ದಾರೆ, ಮನೆ ಕೆಲಸನೂ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂದರೆ ಅವ್ರು ಎಲ್ಲೂ ಹೇಳಿಸ್ಕೊಂಡಿಲ್ಲ ಮನೆ ಕೆಲಸ ಮಾಡುವಂತ. ಸೊ ಆ ಥರ ಚೆನ್ನಾಗೂ ಮಾಡ್ತಿದ್ದಾರೆ. ಜೋಡಿ ಟಾಸ್ಕ್ ಅಂತ ಬಂದಾಗ 4ನೇ ಸ್ಥಾನದಲ್ಲಿದ್ದರು, ಎಫರ್ಟ್ ಕೂಡ ಹಾಕಿದ್ದಾರೆ. ಆಮೇಲೆ ಹೋದ ವಾರ ಟಾಸ್ಕ್ ಕೂಡ ಗೆದ್ದಿದ್ದಾರೆ ಲಾಸ್ಟ್ ಟಾಸ್ಕಲ್ಲಿ. ಸೊ ಹಿಂಗಿರುವಾಗ ಅದು ಹೇಗೆ ನೀವು ಗಿಲ್ಲಿನ ಕಳಪೆ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿ ರಘು ಅವರು ಪರ್ಸನಲ್ ಸ್ಪೇಸ್ ಮಧ್ಯೆ ಒಂದು ಲೈನ್ ಇರುತ್ತೆ, ಆ ಲೈನ್ ಯಾವತ್ತು ಕ್ರಾಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅತಿರೇಕ ಮಾಡ್ತಿದ್ದಾರೆ ಗಿಲ್ಲಿ ಅವರು ಅಂತ ಹೇಳ್ತಿದ್ದಾರೆ. ನಾನು ಇದನ್ನು ತುಂಬ ಸ್ಪರ್ಧಿಗಳ ಬಾಯಲ್ಲಿ ಕೇಳ್ತಾ ಇರೋದ್ರಿಂದ ಓಕೆ ಇದ್ರೂ ಇರ್ಬೋದೇನೋ ಅಂತ ಅನಿಸುತ್ತೆ. ಸೊ ಇದನ್ನ ಮಾಡಬೇಕಾದ್ರೆ ನೀವೇ ಎಂಜಾಯ್ ಮಾಡಿದ್ದೀರಾ. ಆ ಟೈಮಲ್ಲಿ ಕುಂತು ಎದ್ದು ಹೌದಪ್ಪ ನೀನು ನನಗೆ ಮಾಡ್ತಿದ್ಯಾ ಇದನ್ನ, ನೀನು ಮಾಡಬೇಡ ಇದನ್ನ ಅಂತ ಆಗಿಂದಾಗ ಯಾರಾದ್ರೂ ಹೇಳಿದಿರಾ? ಇಲ್ಲ. ಅಟ್ಲೀಸ್ಟ್ ನನ್ನ ಕಂಟೆಸ್ಟೆಂಟ್, ನನ್ನ ಜೊತೆ ಇರೋ ಸ್ಪರ್ಧಿಗೆ ನೀನು ಮಾಡ್ತಿದ್ಯಾ ಇದನ್ನ ಮಾಡಬೇಡ ಅಂತ ಹೇಳ್ತೀರಾ? ಇಲ್ಲ. ಆ ಕುತ್ಕೊಂಡು ಎಲ್ಲರೂ ನಗ್ತೀರಾ, ನಗೋದೆಲ್ಲ ನಗಾಡ್ತೀರಾ. ಅದು ಬಿಟ್ಟು ಇವಾಗ ನಾಮಿನೇಷನ್ ಅಂತ ಬಂದಾಗ ಆ ಮಾತನ್ನು ತಗೊಂತೀರಾ, ಆಮೇಲೆ ಕಳಪೆ ಅಂತ ಬಂದಾಗ ಆ ಮಾತು ತಗೊಂತೀರಾ. ಆಮೇಲೆ ಇಲ್ಲಿ ಯಾರ್ದು ಯಾವುದೇ ಪರ್ಮಿಷನ್ ಇಲ್ಲದೆ ಏನು ಮಾಡ್ಬೋದು, ಹೌದಲ್ಲ? ಸೊ ಇವಾಗ ನೋಡಿ, ಗಿಲ್ಲಿ ಅವ್ರದ್ದು ಕೇಳ್ದೇನೆ ಗಡ್ಡ ಬೋಳಿಸ್ತಾರೆ, ಕೇಳ್ದೇನೆ ಹೋಗಿ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ತಾರೆ. ನಿನ್ನೆ ನೀವು ಲೈವಲ್ಲಿ ಬೇಡ ಎಪಿಸೋಡಲ್ಲಿ ನೋಡಿದ್ದೀರಾ, ನೀವು ನೋಡಿರ್ಬೇಕು ಎಷ್ಟು ಸಲ. ಒಮ್ಮೆ ರಘುವನ್ನ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿದ್ರು, ಆಮೇಲೆ ಅಭಿ ಮತ್ತೆ ಧನುಷ್ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿದ್ರು. ಎಷ್ಟು ಸಲ ಹಾಕಿದ್ದಾರೆ, ತುಂಬ ಸಲ ಲೈವಲ್ಲಂತೂ ಸಾಕಷ್ಟು ಸಲ ಹಾಕಿದ್ದಾರೆ ಗೊತ್ತಾ ನಿಮಗೆ. ಇದ್ರ ಮೇನ್ ಪ್ಲಾನ್ ಮಾಡ್ತಿರೋದು ರಘುವನ್ನ ತುಂಬ ಸಲ ಎತ್ತಾಕಿದ್ದಾರೆ. ಆಮೇಲೆ ಅವ್ರ ಪ್ಯಾಂಟ್ ಕೂಡ ಜಗ್ಗಿದ್ದಾರೆ, ಅದನ್ನು ನಾವು ಲೈವಲ್ಲಿ ನೋಡಿದ್ದೀನಿ, ಆಮೇಲೆ ಎಪಿಸೋಡಲ್ಲಿ ಕೂಡ ನೋಡಿದ್ದೀನಿ ನಾನು. ಸೊ ಈ ಬಿಗ್ ಬಾಸ್ ಮನೇಲಿ ನಿದ್ದೆ ಮಾಡಿದಾಗ ಹೋಗಿ ಬೀಳು ಅಂದರೆ ರೇಗಾಡ್ತಾರೆ, ಜಗಳ ಮಾಡ್ತಾರೆ, ನಾನು ಬಿಡಲ್ಲ ಅಂತ. ಮತ್ತು ಏನೂ ಇಲ್ಲ, ಗಿಲ್ಲಿನ ತೊಗೊಂಡೋಗಿ ಹಾಕ್ತಾರೆ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ. ಸೊ ಎಲ್ಲರಿಗೂ ತಮಾಷೆ ಮಾಡಬೇಕು ಅಂತ ಮಾಡ್ತಿರ್ತಾರೆ, ಸೊ ಈ ವ್ಯಕ್ತಿನ ತೊಗೊಂಡೋಗಿ ನೀರಿಗೆ ಎಸೆದ್ಬಿಡ್ತಾರೆ. ಇದೆಲ್ಲ ಸರಿನಾ ನಿಮಗೆ? ಸೊ ಅವಾಗ ಗಿಲ್ಲಿನೂ ಈ ಥರ ವಿಷಯಗಳನ್ನೆಲ್ಲ ಇಟ್ಟುಕೊಂಡು ಇವ್ರಿಗೆ ಕಳಪೆ ನಾಮಿನೇಷನ್ ಮಾಡೋದು ಅವಾಗ ಸರಿ ಅನಿಸುತ್ತೆ. ಸೊ ಅವ್ರು ಮಾಡಿದ್ದು ಸರಿಯಲ್ಲ ಅಂತ ಅಂದ್ಬೇಡಕ, ಗಿಲ್ಲಿ ಮಾಡಿದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ. ನಾವು ತಪ್ಪು ಮಾಡ್ತಿದ್ದಾರೆ ಅದನ್ನ ಯಾರು ಅರ್ಥ ಮಾಡ್ಕೊತಿಲ್ಲ, ಬಟ್ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ರಘುವಣ್ಣ ಹೇಳಿದಾಗ ನನಗೂ ಅರ್ಥ ಆಗುತ್ತೆ, ಓಕೆ ತುಂಬ ಸ್ಪರ್ಧಿಗಳು ಇದೇ ಮಾತು ಹೇಳಿದಾಗ ನನಗೂ ಅನಿಸ್ತು, ಓಕೆ ಗಿಲ್ಲಿ ಏನೋ ಅತಿರೇಕ ಮಾಡ್ತಿದ್ದಾನೆ ಅಂತ. ಬಟ್ ಅದನ್ನು ನೀವು ಗಿಲ್ಲಿಂಗ್ ಮಾಡ್ಬೇಕಾದ್ರೆ ನಿಮ್ಮ ತಲೆಗೆ ಹೋಗಲ್ವಾ ಇದೆಲ್ಲ? ಅವಾಗ ನಿಮಗೆ ಸ್ಪೇಸ್ ಕಾಣಲ್ಲ, ಒಂದು ಗ್ಯಾಪ್ ಕಾಣಲ್ಲ, ಒಂದು ಪರ್ಸ್ನಲಾಗಿ ನೀವು ಹೋಗ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸಲ್ವಾ? ಸೊ ಇವಾಗ ತೊಗೊಂಡೋಗ್ಬಿಟ್ಟು ಎತ್ತಾಕೊಳ್ಳೋದು ಇದೆಲ್ಲ ಅನ್ಸಲ್ವಾ? ಸೊ ಇದು ಪರ್ಸ್ನಲ್ ಲೈಫ್ಗೂ ಮತ್ತು ಕಾಮಿಡಿಗೂ ಡಿಫ್ರೆನ್ಸ್ ಇರಲ್ವಾ? ನಿಮಗೆ ಅದು ಅನ್ಸಲ್ವಾ ಅವಾಗ? ಗೈಸ್ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಚೈತ್ರ ಅವರು ಹೇಳಿರೋ ಪಾಯಿಂಟ್ ಏನೋ ಸರಿಯಾಗಿದೆ, ಬಟ್ ಅದು ಕಳಪೆ ಕೊಡೋದಕ್ಕೆ ರೀಸನ್ ಸರಿನಾ ತಪ್ಪ ನೀವೇ ಹೇಳಿ. ಇವಾಗ ಅವ್ರಿಗೆ ಏಜ್ ಆಗಿಬಿಟ್ಟಿದೆ,
ನಿಮ್ಗೆ ವಯಸ್ಸಾಗಿದೆ, ನಿಮಗೆ ಅದಾಗಿದೆ ಇದಾಗಿದೆ ಅಂತ ಹೇಳೋದು ಒಬ್ಬರಿಗೆ ಇಷ್ಟ ಆಗಲ್ಲ. ಓಕೆನಾ? ಬಟ್ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ ಇಲ್ಲಿ ಚೈತ್ರ ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೆ ಏಜ್ ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ. ಈಗ ಅದೊಂದು ಮಾತಿಗೆ ಅವ್ರನ್ನ ಕಳಪೆ ಅಂತ ಕೊಡೋದು ನನಗೇನು ಸರಿ ಅನಿಸ್ತಿಲ್ಲ. ಆಮೇಲೆ ಅವರಿಬ್ಬರು ಒಂದೇ ಏಜ್ ಅವರು. ಈಗ ಭಾಳ ಮೇ ಬಿ ಚೈತ್ರ ಅವ್ರಿಗೆ 28 ಇರ್ಬೋದು, ಗಿಲ್ಲಿ ಅವ್ರಿಗೆ ಒಂದು 28, 29 ಇರ್ಬೋದು. ಅಜ್ಮಾಸನ್ ಹೇಳ್ತಾ ಇದ್ದೀನಿ, ನಾನು ಕನ್ಫರ್ಮ್ ಹೇಳ್ತಿಲ್ಲ. ಸೊ ಆಗಿರ್ಬೇಕಾದ್ರೆ ಗಿಲ್ಲಿ ಅವರು ಹೋಗಿ ಬಾರಿ ತಮಾಷೆ ಮಾಡೋದು ಅದೆಲ್ಲ ಓಕೆ. ಏಜ್ ಆಗಿದೆ ನಿಮಗೆ ಅನ್ನೋದು ಸ್ವಲ್ಪ ನನಗೂ ಏನು ಅಷ್ಟು ಅನಿಸ್ಲಿಲ್ಲ, ಸರಿ ಅನಿಸ್ಲಿಲ್ಲ. ಓಕೆನಾ? ಸೊ ಇದನ್ನು ಬಿಟ್ಬಿಟ್ರೆ ಗಿಲ್ಲಿಯವರಿಗೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಅದನ್ನು ಅನಿಸ್ಕೊಂಡು ನಾವು ಸುಮ್ಮನೆ ಅವರಿಗೆ ಕಾಮಿಡಿ ಮಾಡೋದ್ರಿಂದ ಸುಮ್ಮನೆ ನಮ್ಮ ಡಿಗ್ನಿಟಿನ ನಾವೇ ಕಾಲ್ ಮಾಡ್ಕೊಳ್ಳೋಣ ಅಲ್ವಾ ಗಿಲ್ಲಿಯವರೇ? ಇವಾಗ ಕಾವ್ಯ ಅವರಿಗೆ ಐ ಲವ್ ಯು ಅನ್ನೋ ವಿಷಯ ಆಗಿರ್ಬೋದು, ಆಮೇಲೆ ಇದು ಏಜ್ ವಿಷಯ ಆಗಿರ್ಬೋದು. ಸೊ ನೀನು ಸವಾಸಕ್ಕೆ ಬರಬೇಡ, ದೂರ ಇರು ಅಂದಾಗ ಗಿಲ್ಲಿ ಅವರು ಬಿಟ್ಬಿಡ್ಬೇಕು. ಬಿಟ್ಟು ನೋಡಿ, ನಿಜ ಹೇಳ್ತೀನಿ, ನೀವು ಫುಟೇಜ್ ತಿಂತಿದ್ರಲ್ಲ, ಅವ್ರು ನಿಮ್ಮ ಹತ್ರ ಬರಲಿಲ್ಲ ಅಂತಂದರೆ ಅವ್ರು ನೀವು ಫುಟೇಜ್ ಒಳಗೆ ಬರೋದೇ ಇಲ್ಲ. ಇಲ್ಲಿ ಚೈತ್ರ ಅವರು ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, ನೀವು ಅದನ್ನು ತಿಳ್ಕೊಳ್ಳಿಲ್ಲ ಅಂತ ನನ್ನ ಭಾಷೆನಲ್ಲೇ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದೇನು ಅರ್ಥ ಆಗ್ತಿಲ್ಲ ಅಂತಂದರೆ, ಇವಾಗ ಬಂದಿರೋ ವಿಷಯನ ಕಾಮಿಡಿಗೆ ಹೇಳ್ಬೇಕಾ ಅಥವಾ ಸೀರಿಯಸ್ ಆಗಿ ತೊಗೊಂಡು ಮಾತಾಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಮತ್ತು ಇದೇ ಚೈತ್ರ ಗೌಡ ಅವರು, ಚೈತ್ರ ಅವರು, ಚೈತ್ರ ಕುಂದಾಪುರ ಅವರು ಹೋದ ಸೀಸನಲ್ಲಿ ಏನು ಮಾಡಿದ್ದಾರೆ, ಬರೀ ಮಾತು ಮಾತು ಮಾತು. ನಾನಂತೂ ಕಿವಿಗೆ ಹಳ್ಳಿ ಇಟ್ಕೊಂಡು ಕುಂತಿದ್ದೆ ಗುರು, ನಿಜ ಹೇಳ್ಬೇಕಂದ್ರೆ ಕಿವಿಗೆ ಹಳ್ಳಿ ಇಟ್ಕೊಂಡಿದ್ದೆ. ಈ ಅಮ್ಮ ಯಾವಾಗ ಎಲಿಮಿನೇಟ್ ಆಗಿ ಹೋಗ್ತಾಳೋ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ. ಅಷ್ಟು ಇರಿಟೇಟ್ ಆಗಿಬಿಟ್ಟಿದ್ಲು ಲಾಸ್ಟ್ ಸೀಸನಲ್ಲಿ. ಇವಾಗ ಗಿಲ್ಲಿ ಅಟ್ಲೀಸ್ಟ್ ಕಾಮಿಡಿ ವೇನಲ್ಲಿ ನಮಗೆ ಇದನ್ನು ಮಾಡ್ತೀನಿ, ಕನ್ವಿನ್ಸ್ ಮಾಡ್ತಿದ್ದಾರೆ. ಅಲ್ಲಿರೋರಿಗೆ ಅದು ಇರಿಟೇಟ್ ಆಗ್ತಿದೆ, ಅದು ಸೆಕೆಂಡ್ ನಮಗೆ ಮಾತ್ರ ಎಂಟರ್ಟೈನ್ಮೆಂಟ್ ಆಗ್ತಿದೆ. ಬಟ್ ಗಿಲ್ಲಿ ಅವರು ಸ್ವಲ್ಪ ವಿಷಯಗಳನ್ನ ಸುದೀಪ್ ಸರ್ ಹೇಳಿದಂಗೆ ತಿದ್ಕೊಂಡ್ರೆ ಅವರು ನೆಕ್ಸ್ಟ್ ಲೆವೆಲ್ಲೇ ನಿಜ ಹೇಳ್ಬೇಕಂತಂದರೆ. ಮತ್ತು ಚೈತ್ರ ಕುಂದಾಪುರ ಅವರು ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದೆ ಅನ್ನೋ ಥರ ಕಿರ್ಚಾಡ್ತಿದ್ದಾರೆ. ಅವಳು ಏನೂ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಅವನು ಗಿಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಅದೇ ನಾಮಿನೇಷನ್ ಕಳಪೆ ಅಂತ ಬಂದಾಗ ಎಲ್ಲರೂ ಕಳಪೆ ಕಟ್ಕೊಂಡು ಕುದಿರ್ತಾರೆ. ಇದು ಯಾವ ನ್ಯಾಯಗರು, ನಿಜ ಹೇಳ್ತೀನಿ, ನನಗಂತೂ ಇದು ಸರಿ ಕಾಣ್ತಿಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಗಿಲ್ಲಿ ಅವರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ಓಕೆ ಒಂದು ಸ್ವಲ್ಪ ಜನ ನಿಮಗೇನು ನೀವು ಮಾಡ್ತಿರೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕಾಮಿಡಿ ಮಾಡಿ. ಓಕೆನಾ? ಬಿಟ್ಬಿಡಿ ಹೇಳ್ತೀನಿ ಕೇಳಿ, ಬಿಟ್ಟರೆ ನಿಮ್ಗೆ ಆಟ ಚೆನ್ನಾಗಿ ಹೋಗುತ್ತೆ. ಇಲ್ಲ ಅಂದರೆ ಪ್ರತಿ ವಾರ ನಿಮ್ಮನ್ನೇ ಕಳಪೆ ಮಾಡ್ತಾರೆ. ಯಾಕಂದರೆ ಅವರು ಎಲ್ಲರೂ ನಿಮ್ಮನ್ನು ಕಳಪೆ ಮಾಡಿದರೆ ಅವ್ರು ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಚೈತ್ರ ಕುಂದಾಪುರ ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಅವರು ಕುಂತು ಮಾತಾಡ್ತಾ ಇದ್ರು. ರಾಶಿಕಾ, ಸೂರಜ್, ಆಮೇಲೆ ಅಭಿ ಇದ್ದಿದ್ದಿಲ್ಲ, ಸಾರಿ, ಇನ್ನೊಬ್ರು ಯಾರೋ ಇದ್ರು, ಆಮೇಲೆ ಚೈತ್ರ. ಸೊ ರಕ್ಷಿತನ ಕೇಳ್ತಾರೆ, ಈ ಸಲ ನೀನು ಗೆದ್ದರೆ ಯಾರನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಡಬೇಕು ಅಂತ ಕೇಳ್ತಾರೆ. ಆ ಟೈಮಲ್ಲಿ ಅವ್ರು ಏನಂತಾರೆ, ಅಭಿನ್ನ ಇಡಬೇಕು ಅಂತ ಮಾಡ್ತಾರೆ. ಮತ್ತು ಯಾಕೆ ಅಭಿ ಅವ್ರು ಕ್ಯಾಪ್ಟನ್ಸಿ ಆಗಿದ್ದಾರೆ ಅಂತ. ಮತ್ತು ರಘು ಅವ್ರು ಆಗಿದಾರಲ್ಲ, ರಘು ಅವ್ರು ಬಂದರೂ ಅವ್ರು ಇಡ್ತೀನಿ. ಮತ್ತು ಗಿಲ್ಲಿನೇ ಯಾಕಿಡಲ್ಲ ಅಂತಂದರೆ ಅವ್ರು ಕ್ಯಾಪ್ಟನ್ಸಿ ಹೆಂಗೆ ನಡೆಸ್ತಾರೆ ಅಂತ ನಾನು ನೋಡಬೇಕಾಗಿದೆ ಅಂತ ಅವ್ರು ಅಂದಾಗ, ಓ ಅಂತ ಒಂಥರ ಗಿಲ್ಲಿ ಬೇಡ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾರೆ. ಇದೊಂದೇ ಅಲ್ಲ ನಾನು ಹೇಳ್ತಾ ಇರೋದು. ಚೈತ್ರ ಕುಂದಾಪುರ ಬಂದಾಗಿಂದ ನನಗೇನು ಅನಿಸುತ್ತಿದೆ ಅಂದರೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಇಂಡೈರೆಕ್ಟ್ ಆಗಿ ಕಂಟೆಸ್ಟೆಂಟ್ಗಳಿಗೆ ಗಿಲ್ಲಿ ಸ್ವಲ್ಪ ಕೆಳ ಮಟ್ಟಿಗೆ ಯಾವುದು ಗೆಲ್ಲೋದಕ್ಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಇದೆ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಕಳಪೆಗೆ ಗಿಲ್ಲಿ ರೀಸನ್ನೇ ಅಲ್ಲ, ನಿಜವಾದ ಕಂಟೆಸ್ಟೆಂಟೇ ಅಲ್ಲ ಗಿಲ್ಲಿಗೆ ಕಳಪೆ ಕೊಡೋದು. ನಿಜ ಇದೆ ತಪ್ಪು ನನ್ನ ಪ್ರಕಾರ. ಸೊ ಗಿಲ್ಲಿ ಅವ್ರು ಲಾಸ್ಟಿಗೆ ಮತ್ತೆ ಅದೇ ಹೇಳ್ತಾರೆ, ವಯಸ್ಸಾಗಿ ಬಂದಿರೋರಿಲ್ಲ. ಸೊ ಗಿಲ್ಲಿ ಅವ್ರಿಗೆ ನಾವು ಒಂದು ಮಾತು ಹೇಳ್ತೀನಿ, ನೀವು ಇದನ್ನು ತಿದ್ಕೊಂಡ್ಬಿಡಿ, ಬಿಟ್ಬಿಡಿ. ಅವ್ರ ಸವಸಗಳು ಯಾರು ಬೇಕೋ ಅವ್ರು ಬಿಟ್ಬಿಡಿ. ಈಗ ನೀವು ಎಲ್ಲರಿಗೂ ತಮಾಷೆ ಮಾಡ್ಕೊಂಡು ಎಲ್ಲರೂ ನಗಸ್ಕೊಂತ ಅಡ್ಡಾಡ್ತಿರಲ್ಲ, ಯಾರು ನಿಮ್ಮ ಜೋಡಿ ಚೆನ್ನಾಗಿದ್ದಾರೆ ಹೇಳಿ? ಎಲ್ಲರೂ ನಿಮ್ಮ ಖುಷಿ, ನೀವು ಗೆಲ್ಲೋದನ್ನು ಯಾರೂ ಇಷ್ಟಪಟ್ಟಿಲ್ಲ. ಸೊ ಹಂಗಾಗಿ ಗೈಸ್, ನಿಮ್ಮ ಪ್ರಕಾರ ಕಳಪೆ ಯಾರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.